ಮಾತನ್ನ ಶ್ಲಾಘನೆ ಮಾಡಿರೋರು ಹೆಸರು ಹೇಳಿದ್ರೆ ಬಹುಶಃ ನೀವು ಒಪ್ಕೋತೀರಿ ಅಂತ ನನ್ನ ಭಾವನೆ. ಫಿಲೆಮಾನ್ ಹ್ಯಾಂಗ್ ಯಾರವರು? ಕ್ಯಾಮರೂನ್ ದೇಶದವರು. ಯುಎನ್ಒ ಜನರಲ್ ಬಾಡಿ ಅಧ್ಯಕ್ಷರು. ಯುಎನ್ಒ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ, ಅದರ ಜನರಲ್ ಬಾಡಿ ಅಧ್ಯಕ್ಷರು. ವೆರಿ ಸೀನಿಯರ್ ಪಾಲಿಟಿಷಿಯನ್. 2 ಬಾರಿ ಕ್ಯಾಮರೂನ್ ದೇಶದ ಅಧ್ಯಕ್ಷರಾಗಿದ್ದರು. ವಿವಿಧ ಇಲಾಖೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು, ಅಂಬಾಸಡರ್ ಆಗಿ ಕೆಲಸ ಮಾಡಿದರು. ಅವರು ಹೇಳ್ತಾರೆ, ಕರ್ನಾಟಕಕ್ಕೆ ಬಂದು ನಮ್ಮ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಆಮೇಲೆ ನಮ್ಮಲ್ಲಿ ನಮ್ಮ ರಾಜ್ಯದ ಅನೇಕ ಪತ್ರಿಕೆಗಳು ಕೂಡ ಬರೆದಿದ್ದಾವೆ. ಇದು ನಾನು ಹೇಳೋದಲ್ಲ, ಹುಟ್ಟಿಸ್ಕೊಂಡು ಹೇಳ್ತಕ್ಕಂಥದ್ದಲ್ಲ. ಈಗ ಉದಯವಾಣಿ ಪತ್ರಿಕೆ ಮಂಗಳೂರಿನಿಂದ ಬರ್ತಕ್ಕಂಥ ಒಂದು ಪತ್ರಿಕೆ, ಅವರು ಏನು ಹೇಳಿದ್ದಾರೆ? ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ ವರದಿ ಮಾಡಿರೋದು. ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ. ಕನ್ನಡದ, ಇಂಗ್ಲಿಷ್ನ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ. ಇದು ಸದನದ ಗಮನದಲ್ಲಿದ್ದರೂ ಕೂಡ, ವಿರೋಧ ಪಕ್ಷದ ಗಮನದಲ್ಲಿದ್ದರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು 22ರಲ್ಲಿ ಘೋಷಣೆ ಮಾಡಿದಾಗ ಬೇಕಾದ್ರೆ ನಾನು ಪತ್ರಿಕೆ ಕನ್ನಡ ಪ್ರಭಾದಲ್ಲಿ ಬಂದಿರತಕ್ಕಂಥದ್ದು, ಕರ್ನಾಟಕದ ಪಂಚ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿಶ್ವಸಂಸ್ಥೆ ಮೆಚ್ಚುಗೆ, ಮಹಿಳಾ ಸಬಲೀಕರಣಕ್ಕೆ ಪೂರಕ ಯಾಂಗ್ ಪ್ರಶಂಸೆ. ಇದು ವಿಶ್ವಸಂಸ್ಥೆಯವರು ಹೇಳಿರ್ತಕ್ಕಂಥದ್ದು. ಫಿಲಿಪೈನ್ ಯಾಂಗ್ ಫಿಲೆಮಾನ್ ಯಾಂಗ್ ಅವರು ಹೇಳಿರ್ತಕ್ಕಂಥದ್ದು. ನೀವೆಲ್ಲ ವಿರೋಧ ಮಾಡಿದ್ರಿ, ನನಗೆ ಗೊತ್ತಿದೆ, ನೀವೆಲ್ಲ ಹೊಗಳೋದಿಲ್ಲ ಅಂತ ಗೊತ್ತಿದೆ. ಆದರೂ ಏನ್ ಹೇಳಿದ್ರಿ? ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಸಿಗಲ್ಲ ಅಂತೆಲ್ಲ ಹೇಳಿದ್ರಿ. ನೀವು ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು ಕೂಡ ಟೀಕೆ ಮಾಡಿದರು. ಆಮೇಲೆ ಏನ್ ಮಾಡಿದ್ರಿ? ಇದೆಲ್ಲ ಹೇಳಿದ ಮೇಲೆ, ಟೀಕೆ ಮಾಡಿದ ಮೇಲೆ, ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಮಾದರಿ ಇದೆಯಲ್ಲ, ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ.
ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದವರು, ವಿರೋಧ ಮಾಡಿದವರು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಮೋದಿ ಕಿ ಗ್ಯಾರಂಟಿ 2024 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು. ಆಮೇಲೆ ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿಬಿಟ್ರಿ ಸರ್. ಆಮೇಲೆ ಅಶ್ವಥ್ ನಾರಾಯಣ್ ಆಮೇಲೆ ಏನಾದ್ರು ಕೇಳ್ರಿ, ಮತ್ತೇನು ಇಂಟ್ರೆಸ್ಟಿಂಗ್ ಇರಲ್ಲ ಸರ್. ಹೇಳಿದಾಗ ಅಲ್ಲೇ ಒಂದ್ ಸ್ವಲ್ಪ ಹಂಗಂತ ಹೇಳಿದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ತಾಳ್ಮೆಯಿಂದ ನಿಮ್ಮನ್ನ ಕೇಳಿಸ್ಕೊತಾ ಇದೀವಿ ಸರ್. ಅಶ್ವಥ್ ಅವ್ರೆ, ನಮ್ಮಲ್ಲಿ ಯಾವಾಗಾರ ಮಾತಾಡಿದಾಗ ಆ ಕಡೆ ಕೇಳಿಸ್ಕೊತಾರೆ ಸರ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಆಯ್ತು. ಏನಂದ್ರೆ ಗ್ಯಾರಂಟಿ ಬಗ್ಗೆ ನಾವ್ ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ. ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಆಯ್ತು, ಈಗ ನಾನು ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕೆಂತಂದ್ರೆ ಸರ್ಕಾರದ ಖಜಾನೆ ಕೊಡ್ಲಿಕ್ಕೆ ನೀವು ಆಡಳಿತಗಾರ, ವ್ಯಕ್ತಿ ಪೂಜೆ ಮಾಡ್ತೀರಿ, ಮುಖ್ಯಮಂತ್ರಿ ಮಾತಾಡಬೇಡಿ. ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಈ ಭಾಷಣ ನೀವು ಯಾವತ್ತೂ ಬಳಕೆ ಆಗಿಲ್ಲ. ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಅಧ್ಯಕ್ಷರೇ, ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡೋದಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು, ನೀವು ಬಾಯ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ, ನೋಡಿ ರಿಪ್ಲೈ ಆಗುತ್ತಾನೆ, ರಿಪ್ಲೈ ಆಗೋದನ್ನ ಯಾರು ಮಾತಾಡ್ಬೇಕು. ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಆಯ್ತು ಸಮಾಧಾನ ಕೂತ್ಕೊಳ್ಳಿ ಎಲ್ಲರೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.